ನಂಜನಗೂಡು ತಾಲೂಕಿನ ಸುತ್ತೂರು ಗ್ರಾಮದಲ್ಲಿ ನಾಯಕ ಕುಲಬಾಂಧವರ ಮುಖ್ಯದ್ವಾರ ಹೆಬ್ಬಾಗಿಲನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನಾಯಕ ಜನಾಂಗವು ಶಿಕ್ಷಣದಲ್ಲಿ ಹಿಂದೆ ಉಳಿದಿದೆ. ಉತ್ತಮ ಶಿಕ್ಷಣವನ್ನು ಪಡೆದು ಶೈಕ್ಷಣಿಕವಾಗಿ ಮುಂದುವರಿಯಬೇಕು. ವಾಲ್ಮೀಕಿ ಮತ್ತು ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಹಿರಿಯ ಪತ್ರಕರ್ತ ಸುತ್ತೂರು ನಂಜುಂಡ ನಾಯಕ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸೇರಿದಂತೆ ಭಾಗವಹಿಸಿದ್ದರು. ನಾನು ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗಲೇ ಶಿಫಾರಸು ಮಾಡಿದ್ದೆ. ಸದ್ಯ ಈಗ ಕೇಂದ್ರ ಸರ್ಕಾರದವರು ಅದನ್ನ ಒಪ್ಪಿಕೊಂಡು ನಿಮ್ಮನ್ನೆಲ್ಲ ಎಸ್ಟಿ ಮಾಡಿದ್ದಾರೆ. ಆದ್ರೂ ಗೊಂದಲ ಇತ್ತು. ಮೈಸೂರು ಜಿಲ್ಲೆಯಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆಯಲ್ಲಿ, ಕೊಡಗು ಜಿಲ್ಲೆಯಲ್ಲಿ, ಚಾಮರಾಜನಗರ ಜಿಲ್ಲೆಯಲ್ಲಿ ಗೊಂದಲ ಇತ್ತು. ಆ ಗೊಂದಲ ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಈಗ ಒಂದು ಕ್ಲಾರಿಫಿಕೇಶನ್ ಅಂದ್ರೆ ಪರಿವಾರದವರು ಅಂದ್ರೆ ವಾಲ್ಮೀಕಿಗಳು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನ ನಿಮ್ಮನ್ನೆಲ್ಲರೂ ಕೂಡ ST ನಲ್ಲಿ ಸೇರಿಸಿ ಇಂದು ನೀವು ಕ್ಲಾಸ್ ಕ್ಯಾಟಗರಿ 1 ನಲ್ಲಿ ಸೇರಿದ್ರಿ, ಅದರಿಂದ ಡ್ರಾಪ್ ಮಾಡಿದೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲ ಕ್ಯಾಟಗರಿ 1 ನಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು ಇಲ್ಲಿ ಕ್ಯಾಟಗರಿ 1. ಸೊ ಕ್ಯಾಟಗರಿ 1 ನಲ್ಲಿ ಸೇರ್ಕೊಂಡಿರೋದ್ರಿಂದ ಇವ್ರಿಗೆ ST ಸರ್ಟಿಫಿಕೇಟ್ ಕೊಡ್ತಾ ಇರಲಿಲ್ಲ. ಆ ST ಸರ್ಟಿಫಿಕೇಟ್ ಕೊಡಬೇಕು ಅಂತೇಳಿ ಕ್ಯಾಟಗರಿ 1 ನಿಂದ ಬಿಟ್ಟು ನಿಮ್ಮನ್ನ ಡ್ರಾಪ್ ಮಾಡಿ ಈಗ STಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅದಕ್ಕೋಸ್ಕರ ಒಂದು ಆದೇಶನೂ ಕೂಡ ಸರ್ಕ್ಯುಲರ್ ಕೂಡ ಹೊರಡಿಸಿದ್ದೇವೆ ಅಂತಕ್ಕಂಥದ್ದು. ಯಾಕಂದ್ರೆ ನನಗೆ ಬಸವರಾಜ್ ಬಂದಿಲ್ಲ, ಯಾಕೋ ಬಂದಿಲ್ಲ ಬಸವರಾಜ್. ಆ ಬಸವರಾಜು ಅವರು ಅನೇಕ ಜನ ಬಂದು ನನ್ನನ್ನು ಭೇಟಿ ಮಾಡಿದ್ರು. ಈ ತರ ಗೊಂದಲ ಇದೆ, ಇನ್ನೂ ಬಹಳ ಜನ ಮೇಲೆ ಕೇಸ್ಗಳಿದ್ದಾವೆ, ಈ ಕೇಸ್ಗಳು ಹಾಕಿ ನಮ್ಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ರು. ನಾನು ಅದಕ್ಕೆ ಎಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳೆಲ್ಲ ಕರೆದು ಅದಕ್ಕೆ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಇನ್ನು ಮುಂದೆ ನಿಮಗೆ ಯಾವುದೇ ತೊಂದರೆಗಳಾಗಲ್ಲ. ಇನ್ನು ಮುಂದೆ ಯಾವುದೇ ಕೇಸ್ಗಳು ಕೂಡ ನಿಮ್ಮ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆಲ್ ಪರಿವಾರಸ್, ಆಲ್ ತಳವಾರಸ್ ಆರ್ ಸಿನಾನಿಮಸ್ ಟು ವಾಲ್ಮೀಕಿ, ಪೇಡ, ನಾಯಕ, ನಾಯಕ್ ಅಂತ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಇನ್ನು ಮುಂದೆ ನಿಮ್ಮ ಮೇಲೆ ಯಾವುದೇ ಮೊಕದ್ದಮೆಗಳನ್ನು ಹೂಡೋದಿಲ್ಲ. ನಿಮಗೆ ST ಶೆಡ್ಯೂಲ್ ಟ್ರೈಬ್ ಸರ್ಟಿಫಿಕೇಟ್ ಅನ್ನ ಇನ್ನು ಮುಂದೆ ಕೊಡ್ತಾರೆ. ಆಗ್ಬೋದಾ? ಶೆಡ್ಯೂಲ್ ಟ್ರೈಬ್ ಸರ್ಟಿಫಿಕೇಟ್ ಕೊಡೋದ್ರಿಂದ ನಿಮಗೆ ಅನೇಕ ಸವಲತ್ತುಗಳು ಸಿಗ್ಲಿಕ್ಕೆ ಸಾಧ್ಯ. ಆಮೇಲೆ ಇನ್ನೊಂದು ಮಾಡೋದು, ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ನಾನು ಮತ್ತು ಉಗ್ರಪ್ಪ ಆ ಕಮಿಷನ್ ಮಾಡಿದ್ದವರು. ಆ ಕಮಿಷನ್ ಮಾಡಿ ಈಗ ನಿಮಗೆ 3% ಮಾತ್ರ ಇತ್ತು ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ, ಅದನ್ನೇ 7% ಮಾಡಿದ್ರು. 7% ಮಾಡಲಿಕ್ಕೆ ನಾಗಮೋಹನ್ ದಾಸ್ ಕಮಿಷನ್ ಶಿಫಾರಸು ಮಾಡಿತು. ಅದನ್ನು ಒಪ್ಕೊಂಡು ಈಗ ಸರ್ಕಾರ ಆದೇಶ ಹೊರಡಿಸಿದೆ. ನಾವು ಕೂಡ ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ.